Follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ ಬಜಾಜ್ ಪಲ್ಸರ್ 150 ಟ್ವಿನ್ ಡಿಸ್ಕ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ 360 ಡಿಗ್ರಿ ಗಾಡಿನ ಫಸ್ಟ್ ನೋಡೋಣ. ಫ್ರಂಟಿಂದ ಈ ಥರ ಕಾಣುತ್ತೆ, ರೈಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ, ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ, ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಇದರಲ್ಲಿ 3 ಕಲರ್ ಬರುತ್ತೆ, ಒಂದು ಸಿಲ್ವರು, ಎರಡನೇದು ರೆಡ್ಡು, ಮೂರನೇದು ಬ್ಲೂ. ಸೊ ಫ್ರಂಟಿಂದ ಈ ಥರ ಕಾಣುತ್ತೆ. ಫಸ್ಟು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಆ್ಯಲಜನ್ ಬಲ್ಬು ಆ್ಯಂಡ್ ಟ್ವೀಟರ್ಸ್ ಥರ ಒಂದು ಚಿಕ್ಕ ಲೈಟ್ ಕೊಟ್ಟಿದ್ದಾರೆ ಮೇಲ್ಗಡೆ, ಆ್ಯಂಡ್ ಇಂಡಿಕೇಟರ್ಸ್ ಆ್ಯಲಜನ್ ಬಲ್ಬ್ ನೋಡ್ಬೋದು. ಗ್ರಾಫಿಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಟೈರ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಜೊತೆಗೆ ಡಿಸ್ಕ್ ಬ್ರೇಕ್ ಇದೆ. ಫ್ರಂಟು 280 mm ಸೆಕ್ಷನ್ ಡಿಸ್ಕ್ ಬ್ರೇಕು ನೋಡ್ಬೋದು. ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮ್ ಇದು, ಡ್ಯುಯಲ್ ಚಾನಲ್ ಅಲ್ಲ. ಈ ಥರ ಕಾಣುತ್ತೆ ನೋಡಿ. ಬ್ಯಾಕ್ ಸೈಡ್ ಡಿಸ್ಕ್ ಇದೆ, ಬಟ್ ಸಿಂಗಲ್ ಚಾನಲ್ ABS ಇದು. ಫ್ರಂಟ್ ಅಷ್ಟೇ ವರ್ಕ್ ಆಗೋದು. ಆ್ಯಂಡ್ ನೋಡ್ಬೋದು, ಇದು ಟ್ವಿನ್ ಡಿಸ್ಕ್ ಅಂತ ಕರೀತಾರೆ, ಯಾಕಂದರೆ 2 ಡಿಸ್ಕ್ ಇದೆಯಲ್ಲ ಅದಕ್ಕೆ. ಇದು ಪಲ್ಸರ್ ಅಂತ ರಿಟರ್ನ್ ಮಾಡಿದ್ದಾರೆ, 150 ಅಂತ ಇಲ್ಲಿ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಇಂಜಿನ್ ವಿಚಾರಕ್ಕೆ ಬಂದಾಗ ಇದು 150cc, 14 ಹಾರ್ಸ್ ಪವರು ಮತ್ತು 13 Nm ಆಫ್ ಟಾರ್ಕ್ ಪ್ರೈಸ್ ಆಗುತ್ತೆ. ಸಿಂಗಲ್ ಸಿಲಿಂಡರ್ BS6 ಇಂಜಿನು, DTIS ಇಂಜಿನ್ ಇದು. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಇದು. ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಡಬಲ್ ಸ್ಟ್ಯಾಂಡ್ ಇದೆ ನೋಡಿ, ಸ್ಟಿಕ್ರಿಂಗ್ ಮಾಡಿದ್ದಾರೆ 5 ಸ್ಪೀಡ್ ಅಂತ. ಆ್ಯಂಡ್ ಕಾರ್ಬನ್ ಫೈಬರಲ್ಲೆಲ್ಲ ಫಿನಿಷ್ ಮಾಡಿದ್ದಾರೆ ಸೆಂಟರ್ ಪಾರ್ಟು. ಕ್ರ್ಯಾಶ್ ಕಾರ್ಡ್ ಕೊಟ್ಟಿದ್ದಾರೆ, ಅಂಡರ್ ಬೆಲ್ಲಿ ಒಂದು ಕವರ್ ಥರ ಕೊಟ್ಟಿದ್ದಾರೆ ಇಂಜಿನ್ಗೆ. ಆ್ಯಂಡ್ ಇದು ಚೈನ್ ಡ್ರೈವು, ಆ ಏರ್ ಸೆಕ್ಷನ್ ಬ್ಯಾಕ್ ಸೈಡು ಟೀತ್ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಈ ಗಾಡಿಯೊಳಗೆ 3 ಟೈಪ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಟ್ವಿನ್ ಡಿಸ್ಕ್ ಅಂತ ಬರುತ್ತೆ, ಆಮೇಲೆ 150 ನಿಯಾನ್ ಅಂತ ಬರುತ್ತೆ. ಇದು ಟ್ವಿನ್ ಡಿಸ್ಕ್ ಅಂತ ಕರೀತಾರೆ. ಸೊ ನೋಡ್ಬೋದು, ಬ್ಯಾಕ್ ಸೈಡು ನೈಟ್ರಾಕ್ಸ್ ಸಸ್ಪೆನ್ಷನ್ ಇದೆ, ಸ್ಪ್ರಿಂಗ್ ಸಸ್ಪೆನ್ಷನ್ನು, ಆ್ಯಂಡ್ ಚೈನ್ ಡ್ರೈವ್ ಫುಲ್ಲು. ಆ್ಯಂಡ್ ನೋಡ್ಬೋದು ಯಾವ ಥರ ಇದೆ ಚೈನ್ ಅಂತ, ಎಕ್ಸ್ಪೋಸ್ ಆಗಿದೆ. ಇದು ಟ್ವಿನ್ ಡಿಸ್ಕಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಆ್ಯಂಡ್ ಟೈರ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲು ಮತ್ತು ಅಲಾಯ್ ವೀಲ್ಸು, ಬ್ಯಾಕ್ ಸೈಡ್ ಡಿಸ್ಕ್ ಬ್ರೇಕ್ ಬರುತ್ತೆ, ಬಟ್ ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮು. ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಅಥೆಂಟಿಕ್ ಹಳೇ ಡಿಸೈನಲ್ಲೇ ಮಾಡಿದ್ದಾರೆ ಟೈಲ್ ಲ್ಯಾಂಪು, ಮತ್ತು ಟೈಲ್ ಡಿಸೈನು ಅದೇ ಥರ ಇದೆ. ಇಂಡಿಕೇಟರು ಆ್ಯಲಜನ್ ಬಲ್ಬು ಆ್ಯಂಡ್ ರಿಫ್ಲೆಕ್ಟರ್ಸ್ ಎಲ್ಲ ಇದೆ. ಮೊದಲು 180cc ಒಳಗೆ ಟ್ವಿನ್ ಡಿಸ್ಕ್ ಅಂತ ಬರೋದು, ಈಗ 180cc ತೆಗ್ದಾಕಿದ್ದಾರೆ, ಈಗ 150 ಅಷ್ಟೇ. ಸ್ಪ್ಲಿಟ್ ಸೀಟ್ ನೋಡ್ಬೋದು, ಆ್ಯಂಡ್ ಹ್ಯಾಂಡ್ ಗ್ರಾಬ್ಸ್ ನೋಡ್ಬೋದು. 180 ಏನಿತ್ತು ಅದೇ ಇದೆ, ಇದು 150cc. ನೋಡಿ, ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ ಟ್ಯಾಂಕ್ ಮೇಲೆ. ಟ್ಯಾಂಕ್ ಡಿಸೈನು ಸಖತ್ತಾಗಿದೆ. ಆ್ಯಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಡಿಜಿಟಲ್ಲು ಮತ್ತು RPM ಮೀಟರು ಅನಲಾಗು. ಸೊ ಎಲ್ಲ ಸೇಮ್ ಇದೆ. ಆ್ಯಂಡ್ BS6 ಇಂಚಿನು ಸ್ವಿಚ್ ಕ್ವಾಲಿಟಿ ಎಲ್ಲ ಹೈ ಕ್ವಾಲಿಟಿ ಕೊಟ್ಟಿದ್ದಾರೆ. ಟಿಪ್ ಆನ್ ಹ್ಯಾಂಡಲ್ ಬಾರ್ಸು, ಆ್ಯಂಡ್ ಐ ಬೀಮು, ಲೋ ಬೀಮು ಮತ್ತು ಆರನ್ನು ಮಿರರ್ಸ್ ಎಲ್ಲ ಸಖತ್ತಾಗಿದೆ. ಈ ಪಲ್ಸರ್ ಮಾತ್ರ ಯಾವತ್ತೂ ಇದು ಕ್ರೇಜ್ ನಿಲ್ಲೋದಿಲ್ಲ. ಟ್ವಿನ್ ಡಿಸ್ಕ್ ಅಂತೂ ಯಾವತ್ತೂ ಕ್ರೇಜ್ ನಿಲ್ಲಲ್ಲ. ಯಾವ ಗಾಡಿ ಬೇಕಂದರೆ ಡಿಸ್ಕಂಟಿನ್ಯೂ ಮಾಡ್ತಾರೆ, ಬಟ್ ಈ ಪಲ್ಸರ್ 150 ಟ್ವಿನ್ ಡಿಸ್ಕ್ ಮಾತ್ರ ಡಿಸ್ಕಂಟಿನ್ಯೂ ಮಾಡಲ್ಲ. ಯಾಕಂದರೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ನಾನು ಹೇಳ್ತೀನಿ. ಎಕ್ಸಾಸ್ಟ್ ನೋಡು, ಸಖತ್ತಾಗಿದೆ, ಹ್ಯೂಜ್ ಎಕ್ಸಾಸ್ಟ್ ಇದು. ಬಜಾಜಲ್ಲ 220 ಒಳಗೆ ಬರ್ತಿತ್ತು, ಅದು ಬಿಟ್ಟರೆ ನೆಕ್ಸ್ಟ್ ಇದರಲ್ಲೇ ಬರ್ತಿರೋದು. ಕಾರ್ಬನ್ ಫೈಬರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿ ಮಾತ್ರ ಸಖತ್ತಾಗಿದೆ, ತುಂಬ ಹೈಟಲ್ಲಿದೆ. ಆ್ಯಂಡ್ DTSI ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಲೆಂತ್ ಬಂದ್ಬಿಟ್ಟು 2000 mm ಇದೆ, ಹೈಟ್ ಬಂದ್ಬಿಟ್ಟು 1000 mm ಇದೆ, ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 165 mm ಇದೆ. ಆ್ಯಂಡ್ ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಟೈಲ್ ಲೈಟು LED ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.